ನಮ್ಮ ಫ್ಲೈಟು ಮಾರ್ನಿಂಗ್ 6:30ಗೆ ಇತ್ತು. 2 hours ಮುಂಚೆನೇ ಹೋಗಿದ್ರೆ ಆಮೇಲೆ ಚೆಕ್ ಇನ್ ಮಾಡಿಸಿ ಫ್ರೀ ಲಾಂಚ್ ಆಕ್ಸಸ್ ಯೂಸ್ ಮಾಡೋಣ ಅಂತ ಹೇಳಿ ಜಸ್ಟ್ ₹2 ಕೊಟ್ಟು ಚೆನ್ನಾಗಿ ತಿನ್ಕೊಂಡು ಏನೆಲ್ಲ ಎತ್ಕೊಂಡು ಬಂದ್ರಿ ಅಂತ ನೋಡ್ತೀರಾ? A few minutes later. I am the one, the way your son don't. ನಾವಿಲ್ಲ ಆರಾಮು. ಸೊ ನಾನಿವತ್ತು ಗೋವಾಗೆ ಬಂದಿದ್ದೀನಿ ಆ್ಯಂಡ್ ಇದು ಅಕ್ಟೋಬರ್ ಮಂತ್. ಎಲ್ಲ ಇವಾಗ ಮಳೆಗಾಲ ಮುಗಿಸ್ಕೊಂಡು ಇವಾಗ ನಮ್ಮ ಟೂರಿಸ್ಟಿಗೆ ಎಲ್ಲ ಜಾಗನೂ ರಿನೋವೇಷನ್ ಮಾಡಿದ್ದಾರೆ. ಇದು ಪೀಕ್ ಟೈಮಲ್ಲಿ ನಾನು ಗೋವಾಗೆ ಬಂದಿದ್ದೀನಿ ಅಂತ ನೋಡ್ಕೊಂಬರೋಣ ಫುಲ್ ಟೂರ್. ಲೆಟ್ಸ್ ಗೋ. ನಾವು ಗಾಡಿನ ರೆಂಟ್ ತೊಗೊಂಡಿದ್ರೆ ಪರ್ ಡೇ ₹500. ಪಿಕಪ್ಪು ಡ್ರಾಪು ಏರ್ಪೋರ್ಟ್ ಹತ್ರನೇ ಇರುತ್ತೆ. ಇವ್ರ ನಂಬರ್ನ ನಾನು ಮೆನ್ಷನ್ ಮಾಡಿದ್ದೀನಿ. ನೋಡಿದ್ರಲ್ಲ, ನಾರ್ತ್ ಗೋವಾಲಿ ನಾನು ಅಪಾರ್ಟ್ಮೆಂಟ್ ತೊಗೊಂಡಿದ್ದೀನಿ. ಇಲ್ಲಿ ಇದು ಕ್ಯಾಂಡೋಲಿನ್ ಬೀಚ್ ಹತ್ರ ಬರುತ್ತೆ. ಜಸ್ಟ್ 500 ಮೀಟರ್ಸು. ಇಲ್ಲಿ 2 BHK. ಇದು ಪರ್ ಡೇ ₹3000 ಆಗುತ್ತೆ. ಇವಾಗ ಫುಲ್ ರೆಡಿ ಆಗಿದ್ದೀವಿ. ಕೆಸಿನೋಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ನಾನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ ಕಾಲ್ ಮಾಡಿ. ಇದು ಡೆಲ್ಟಿನ್ ಜಾಕಿಗೆ ಹೋಗ್ತಾ ಇರೋದು. ಡೆಲ್ಟಿನ್ ರಾಯಲ್ ತುಂಬ ಕಾಸ್ಟ್ಲಿ ಇದೆ, ಮತ್ತು ಫಸ್ಟೇ ಬುಕ್ ಮಾಡ್ಕೊಬೇಕು. 1 ಡೇ ಇದ್ದಂಗೆ ಕಾಲ್ ಮಾಡಿದಾಗ ಅವರು ಫುಲ್ ಬುಕ್ ಆಗೋಗ್ಬಿಟ್ಟಿದೆ ಬೇಸಿಕ್ ಪ್ರೈಸು ಅಂತ ಹೇಳಿದ್ರು. ಇವಾಗ ಡೆಲ್ಟಿನ್ ಜಾಕ್ ಹೋಗ್ತಾ ಇದ್ದೀನಿ ಆ್ಯಂಡ್ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ನಿಮಗೆ 10% ಡಿಸ್ಕೌಂಟ್ ಕೊಡ್ತಾರೆ. ಇವಾಗ ಹೋಗೋಣ, ಲೆಟ್ಸ್ ಗೋ. ಇವಾಗ ನಾನು ಡೆಲ್ಟಿನ್ ಜಾಕ್ ಕೆಸಿನೋಗೆ ಬಂದಿದ್ದೀನಿ. ಅಕ್ಟೋಬರ್ ಮಂತಲ್ಲಂತೂ ತುಂಬ ಮಳೆ ಬರ್ತಾ ಇದೆ. ಅಂದರೆ ಬೆಳಗ್ಗೆಯಿಂದ ಮಳೆ ಇಲ್ಲ, ಇವಾಗ ನೈಟ್ ಮಾತ್ರ ಮಳೆ ತುಂಬಾ ಆಗಿದೆ. ಆ್ಯಂಡ್ ಇಲ್ಲಿನ ಟೈಮಿಂಗ್ಸ್ ಬಂದು ಈವ್ನಿಂಗ್ 8 o'clock-ಇಂದ 12 o'clock-ವರೆಗೂ ನಿಮಗೆ ಡ್ರಿಂಕ್ಸು ಫ್ರೀ ಇರುತ್ತೆ. 12 o'clock ಮೇಲೆ ಸ್ಟಾಪ್ ಮಾಡ್ತಾರೆ. 1 o'clock-ವರೆಗೂ ಫುಡ್ ಇರುತ್ತೆ. ಆಮೇಲೆ ನೀವೇನಾದರೂ ಗೇಮ್ಸ್ ಆಡ್ತೀರಾ ಅಂತ ಅಂದರೆ 500 ಕೊಟ್ಟು ಗೇಮ್ಸ್ ಪಾಯಿಂಟ್ ತೊಗೊಂಡ್ರೆ ನಿಮಗೆ ₹1000 ಅಷ್ಟು ವರ್ತ್ ಬರುತ್ತೆ. ಲಾಸ್ಟಲ್ಲಿ ₹500 ನಿಮಗೆ ಕ್ಯಾಶ್ ಬ್ಯಾಕ್ ಆಗುತ್ತೆ. ನೀವೇನೋ ಗೇಮ್ಸ್ ಆಡಿದ್ರೆ ನಿಮಗೆ 24 hours ಫುಡ್ಡು ಮತ್ತು ಲಿಕ್ಕರು ಫ್ರೀ ಇರುತ್ತೆ. ನಾವು ಆ್ಯಕ್ಚುಲಿ ಪ್ರೀಮಿಯಂ ಬುಕ್ ಮಾಡಿದ್ದು, ಬಟ್ ಅವರು ಬೇರೆ ಟ್ಯಾಗ್ ಕೊಟ್ಟಿದ್ದಾರೆ. ಅಲ್ಲಿ ಹೊರಟೆ ನಮಗೆ ನಾವು ಕೇಳಿದ್ದು ಕೊಡ್ತಾ ಇಲ್ಲ. ಸಾರಿ ಫಾರ್ ಕರೆಕ್ಷನ್, ಕೇಳಿದ್ದು ಕೊಡ್ತಾ ಇದ್ದಾರೆ ಅಂಡ್ ದೇ ಕನ್ಫರ್ಮಿಂಗ್. ಸೊ ದೇ ಆರ್ ಡೂಯಿಂಗ್ ವೆಲ್. ಜಸ್ಟಿಸ್ ಫಾರ್ ಟ್ಯಾಗ್. ಯಾ, ವಿ ಗಾಟ್ ದ ಜಸ್ಟಿಸ್.
Yeah, boy. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅಣ್ಣ ಬಂದ ಏ ಆಯ್ತು ಆರಾಮಾಗಿ. ಊಟ ಮಾಡಿ 3 ದಿನ ಆಯ್ತಣ್ಣ, ಏನಿದ್ರೆ ಹಾಕಣ. ಅಣ್ಣ ಬಂದ. ಯಾವುದೇ ಕೆಸಿನೋಗೆ ಹೋಗಿ ಸೇಮ್ ಇದೇ ಥರನೇ ಇರುತ್ತೆ. ಸಾಂಗ್ ಹಾಕಿ ಬೋರ್ ಹೊಡ್ಸಾಕ್ಬಿಟ್ರು. ಮತ್ತು ನಮಗೆ ಡ್ಯಾನ್ಸ್ ಮಾಡೋದಕ್ಕೂ ಕೊಟ್ಟಿಲ್ಲ. ಮತ್ತು ಫುಡ್ ಅಂತೂ ಬಾಯಿಗೆ ಇಡೋಕ್ಕಾಗ್ತಾ ಇರಲಿಲ್ಲ, ಆ ಥರ ಇತ್ತು. ಇಟ್ಸ್ ಅ ವೇಸ್ಟ್ ಆಫ್ ಮನಿ. ನೀವೇನಾದರೂ ಗೋವಾದಲ್ಲಿ ಕೆಸಿನೋ ಪ್ಲ್ಯಾನ್ ಮಾಡ್ತಿದ್ರೆ ಪ್ಲೀಸ್ ಯಾವ ಕೆಸಿನೋಗೂ ಹೋಗಲೇಬೇಡಿ. ಅದ್ರ ಬದಲು ಬಾರ್ಬಿಕ್ಯೂ ನೇಷನ್ಗೆ ಹೋಗಿ, ಇಲ್ಲ ಅಂತ ಅಂದರೆ ಕ್ರೂಸ್ ಟ್ರೈ ಮಾಡಿ, ಅಲ್ಲಾದರೂ ಸ್ವಲ್ಪ ಎಂಜಾಯ್ ಮಾಡ್ಬೋದು. ಸೊ ಗೋವಾದ ಡೇ 1 ವೀಡಿಯೋಲ್ಲಿ ಕೆಸಿನೋ ಮತ್ತು ಬ್ಯಾಂಗ್ಳೂರ್ ಟು ಗೋವಾಗೆ ಹೇಗೆ ಬರೋದು, ಬೈಕ್ ರೆಂಟ್ ಹೇಗೆ ಆ್ಯಂಡ್ ಸ್ಟೇ ಎಲ್ಲನೂ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋಲ್ಲಿ ನಾರ್ತ್ ಗೋವಾನ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಎಲ್ಲ ಜಾಗನೂ ನೆಕ್ಸ್ಟ್ ವೀಡಿಯೋಲ್ಲಿ ಕವರ್ ಮಾಡ್ತಾಯಿದ್ದೀನಿ. ಸಿ ಯು ಆನ್ ನೆಕ್ಸ್ಟ್ ವೀಡಿಯೋ. ಆ್ಯಂಡ್ ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.